ಆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಸುಂದರವಾಗಿರುವುದು. ನೀವು ನನಗೆ ಅದನ್ನು ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುತ್ತೇನೆ ಸ್ವಾಮಿ. ಜಾನಕಿ, ಮಾಯಾ ಮೃಗವನೇ ನಿಜ ನೋಡಿ ಬಯಸುವೆ ಈಗೀಗ. ಮಾಯಾ ಮೃಗವನೇ ನಿಜ ನೋಡಿ ಬಯಸುವೆ ಈಗೀಗ. ಮಾಯಾ ಮೃಗವನೇ ನಿಜ. ದಾನವ ಮಾಯೆ ಸೀತಾ 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 ದಾನವ ಮಾಯೆ ಪ್ರೇಮ ಜಾಯೆ. 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 ನಿಜವನ ರಹುವೆ ತಿರಿಯೈದ. ಸೀತಾ ನಿಜವನ ರಹುವೆ ತಿಳಿಯೈದ. ನಿಜವನು ಅರಹುವೆ ತಿಳಿಯೈದ. ನಿಜವನು ಅರಹುವೆ ತಿಳಿಯೈದ. ನಿಜವನು ಅರಹುವೆ ತಿಳಿಯೈದ. ನಿಜವನು ಅರಹುವೆ ತಿಳಿಯೈದ. ನಿಜವನ ರಹುವೆ ತಿಳಿಯೈದ. ಮಾಯಾ ಮೃಗವನೇ ನಿದ ನೋಡಿ ಬಯಸುವೆ ಈಗೀಗ. ಮಾಯಾ ಮೃಗವನೇ ನಿದ ಮೃಗವನೇ ನಿದ ಮೃಗವನೇ ನಿದ. ಜಾನಕಿ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನ ನಾನು ಇದುವರೆಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಅದು ಮಾಯಾಮೃಗವಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ಅದನ್ನು ಬಯಸಬೇಡ ಬಿಡು. ಇಲ್ಲ ಇಲ್ಲ ಸ್ವಾಮಿ, ಅದೇಕೋ ಏನು ಆ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗವನ್ನು ನನಗೆ ತಂದು ಕೊಡಬಾರದೆ? ಜಾನಕಿ, ನಾವು ಈ ಹಿಂದೆ ಶೂರ್ಪಣಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಬೇರೇನೂ ಅಲ್ಲ. ಅದನ್ನು ಬಯಸಿ ನೀನೂ ದುಃಖ ಪಡುವುದಲ್ಲದೆ ನಮ್ಮನ್ನೂ ದುಃಖಕ್ಕಿಡ ಮಾಡಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುತ್ತೇನೆ. ಆಹಾ, ನಾನು ಬಯಸಿರುವ ಈ ಒಂದು ಮೃಗವನ್ನು ತಂದು ಕೊಡದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ನನಗೆ ತಂದು ಕೊಡುವಿರಾ? ಪ್ರಾಣೇಶ್ವರ, ತಂದು ಕೊಡುವುದಾದ್ರೆ ಈ ಮೃಗವನ್ನು ತಂದು ಕೊಡಿ. ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಜಾನಕಿ, ಶಾಂತಳಾಗು ದೇವಿ, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ, ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಹಾಗಾದರೆ ಆ ಮೃಗವನ್ನು ನಾನು ಹಿಡಿದು ತರಲೇ ಅಣ್ಣ? ಬೇಡ ಲಕ್ಷ್ಮಣ, ಸತಿ ಅಪೇಕ್ಷೆ ಪಟ್ಟಿದ್ದನ್ನ ಪತಿಯಾದವನು ನೆರವೇರಿಸಬೇಕಾದವನ ಕರ್ತವ್ಯ. ಆದ್ದರಿಂದ ನಾನೇ ಹೋಗುತ್ತೇನೆ. ಅದು ಮೃಗವಾದರೆ ಹಿಡಿದು ತರುತ್ತೇನೆ, ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವವರೆಗೂ
ಜಾನಕಿಯವರೊಳನ್ನು ಬಿಟ್ಟು ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ನಮ್ಮ ಅಪ್ಪಣೆ ಅಂತ ಆಗಲಿ. ನಿಲ್ಲು ಮೃಗವೇ, ಎಲ್ಲಿಗೆ ಹೋಗುವೆ? ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಅಲ್ಲಿಯೇ ನಿನ್ನಯ್ಯ ಕೊಲ್ಲ ನಡಗಿವೆ. ಅಲ್ಲಿಯೇ ನಿನ್ನಯ್ಯ ಕೊಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಲಕ್ಷ್ಮಣ, 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 ಕೇಳಿದ್ಯಾ? ಕೇಳಿದ್ಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರದಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಧ್ವನಿ ಏನು ಕೇಳಿ ಬಂತು ತಾಯಿ, ಆದರೆ ಆ ಧ್ವನಿಯಲ್ಲಿ ನಂಬಿಕೆ ಸಾಲದು. ಧೈರ್ಯದಿಂದಿರಿ ತಾಯಿ. ಹೋ ಸೀತಾ, ಹೋ ಲಕ್ಷ್ಮಣ. ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರದಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ ಲಕ್ಷ್ಮಣ. ಅಮ್ಮ, ಏನು ನಿಮ್ಮ ಮಾತಿನ ಅರ್ಥ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯದೆಂದರೇನು? ಅಲ್ಲದೆ ಅಗ್ರಜನ ಬಲಿ ಧನುರ್ಬಾಣಗಳೆರು. ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ನಾನು ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ನಿನ್ನ ಮನದ ಮಾತ್ಸರ್ಯವೇನು ಎಂಬುದನ್ನು ನಾನು ಈಗ ಅರಿತೆನು. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನು ಸಾಧಿಸಿ ನೀನು ನನ್ನ ಮಾನಹರಣ ಮಾಡಲು ಅಮ್ಮ, ಏನು ಹೇಳಿದೆ ತಾಯಿ, ಏನು ಹೇಳಿದೆ? ನಿಮ್ಮ ಬಾಯಿಂದ ಇಂತಹ ಮಾತುಗಳೇ? ಅಮ್ಮ, ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಆಗಲಮ್ಮ, ಆಗಲಿ, ನಿಮ್ಮ ಮಾತಿನಂತೆ ಹೋಗುತ್ತೇನೆ. ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಿಮ್ಮ ಮಾತಿನಂತೆ ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಏನು? ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನೀವು ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಬಾರದು. ಇದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಲಿ.
ಸ್ಥಳಗಳಿರಾ ಇಲ್ಲೇ ವಟವೃಕ್ಷಗಳಿರಾ ತಲೆ ಕಾಯ್ದುದೆಮ್ಮ ಸೀತಾಮಾತೆಯ ಶಂಭೋ ಮಹಾದೇವ. ಪಾಶನಾಶ ಈಶ ಮಹೇಶ ಭಯ ಶಂಕರನೇ ಶಿವನೇ ಭಯ ಶಂಕರನೇ ಡಮರುಗಧರನೆ ನಾಟ್ಯಲೋಲ ಶಿವನೇ ಡಮರುಗಧರನೆ ನಾಟ್ಯಲೋಲ ಶಿವನೇ ಹರದ ಲೋಕವ ಪಾಲಿಪ ಕಾಲ ಕಾಲವರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಶಂಭೋ ಮಹಾದೇವ. ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿದನೆ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿತವ ನೀಗಿದನೆ ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ. ಭವತಿ ಭಿಕ್ಷಾಂದೇಹಿ. ಭದ್ರೆ, ಬಹುದೂರದಿಂದ ನಿನ್ನ ಕುಟೀರದ ಬಳಿಗೆ ಬಂದಿದ್ದೇನೆ. ಹಸುವ ದೃಶ್ಯಗಳು ಬಹಳವಾಗಿ ಬಾಧಿಸುತ್ತಿದೆ. ಏನಾದರೂ ಭಿಕ್ಷೆ ನೀಡು ಭದ್ರೆ. ಪೂಜ್ಯರಿಗೆ ವಂದಿಸುವೆನು. ಪೂಜ್ಯರು ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈತ್ರಿ ಲಕ್ಷ್ಮಣನಾಗಲಿ ಇಲ್ಲಿಯೋ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ಇಲ್ಲಿ ವಿಶ್ರಮಿಸಿಕೊಳ್ಳಿ. ಆಗಬಹುದು ತಾಯಿ. ಎಂತಹ ಲಾವಣ್ಯವತಿ! ನನ್ನ ಅಜಂತ ಶತ್ರು ಆ ಹರಿಯು ಕೂಡ ಸಹಸ್ರ ನೇತ್ರಗಳಿಂದ ನೋಡಿ ಆನಂದ ತಕ್ಕ ರೂಪವೇ ಸೇರಿ. ಅಪ್ಪ, ಎಂತಹ ಜಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೇ ಆಶ್ಚರ್ಯ ಪಡುವ ಸಪ್ತ ಋಷಿಗಳನ್ನೇ ಇಲ್ಲಿ ಪ್ರತಿಷ್ಠಾಪಿಸಿರುವೆಯಾ? ಇರಲಿ. ಸೀತಾ, ಸೀತಾ, ನೀನೆಂತಹ ಲಾವಣ್ಯವತಿ! ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸೌಂದರ್ಯಕ್ಕೆ ಬಂದ ನಾನು ಶಿವಧನುಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರ ಖಡ್ಗಗಳು ಏಕಕಾಲದಲ್ಲಿ ನನ್ನ ಹೃದಯ ಛೇದಿಸಿದಂತಾಯಿತು. ಆ ಸೇಡಿಗಾಗಿ ಈ ನನ್ನ ಛಲ, ಅಲ್ಲದೆ ನನ್ನ ತಂಗಿ ಚೂರುಪಣಿಕೆ ಆದ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ. ಸೀತಾ, ನನ್ನ ರಕ್ತ ಕುದಿಯುತ್ತಿದೆ.
ನಿನ್ನ ಮೇಲಿನ ಸೇಡೆಗಾಗಿ ಇಂದು ಸೀತಾ ಅಪಹರಣ. ಸೀತಾ ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನ ಅಂತರಂಗದೊಳಗೆ ಉದ್ಭವಿಸುವ ಆಸೆಯೆಲ್ಲ ತೀರಿಸಿಕೊಳ್ಳಬೇಕಾಗಿದೆ. ಅಲ್ಲದೆ ನಿನ್ನ ಮೇಲಿನ ಸೇಡೆಗಾಗಿ ನನ್ನ ಮಾವನಾದ ಮಾರೀಚನನ್ನು ಈ ದಿವಸ ರಾಮಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಮಾಮ, ನನ್ನನ್ನು ಕ್ಷಮಿಸು. ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಮಾಮ, ನನ್ನನ್ನು ಕ್ಷಮಿಸು. ಏನು ನರಿಗಳು ವಿಕಟವಾಗಿ ಕೂಗುತ್ತಿವೆಯಲ್ಲ? ಶಿರಾ ಮೇಲ್ಭಾಗದಲ್ಲಿ ಕಾಯೆ ಗಟ್ಟಿಗಳ ಚಿತ್ತಾರ. ಇದು ಅಕಾಲವಿನ ಮೃತ್ಯುವಿನೇ ಸೂಚನೆ. ಇದಕ್ಕೆಲ್ಲ ಎದುರುವನಲ್ಲ ಈ ದಶಗಡ್ಡ ಸಾರ್ವಭೌಮನು. ಇಷ್ಟು ಹೊತ್ತಿಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣನು ಬಹುದೂರ ಕರೆದುಕೊಂಡು ಹೋಯಿತು. ಇನ್ನು ವೇಳೆ ಆಯಿತು. ಅಯ್ಯೋ, ಹಸುವ ತಾಳಲಾರೆ, ಕಣ್ಣುಗಳು ತಿರುಗುತ್ತವೆ, ಕಾಲುಗಳಲ್ಲಿ ತಾಳವಿಲ್ಲ. ಬಂದ್ರೆ ಏನಾದರೂ ಭಿಕ್ಷೆ ನೀಡು. ಪೂಜ್ಯರೇ, ಇದು ಸ್ವೀಕರಿಸಿ. ಭದ್ರೆ, ಇನ್ನ ಬಳಿಗೆ ಬರಬಾರದೆ? ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏನು, ನಮ್ಮಂತ ಋಷಿಗಳಿಗೆ ಇಲ್ಲಿಗೆ ಸಪ್ತ ಋಷಿಗಳ ಆಜ್ಞೆ? ನಾನು ಈ ಆಶ್ರಮದಲ್ಲಿ ಹೊಸುವ ನಿಗಿದ್ದೆ ಆದರೆ ನಿನಗೆ ಬ್ರಹ್ಮದೋಷ ಬರೆದ ಇಡೀ ಶಾಪವು. ದಯಮಾಡಿ ಶಾಂತರಾಗಿ. ನಾನು ಮುಂದೆ ಬಂದು ನಿಮಗೆ ಭಿಕ್ಷೆಯನ್ನು ನೀಡುತ್ತೇನೆ. ಸಂತೋಷದಿಂದ ಸ್ವೀಕರಿಸಿ. ಬಳಿಗೆ ಬಾ ಭದ್ರೆ. ಇನ್ನೂ ಬಳಿಗೆ ಬಾರದೆ ಭದ್ರೆ? ಬಳಿಗೆ ಬಾ ಭದ್ರೆ. ಇನ್ನು ಬಳಿಗೆ ಬಾ ಭದ್ರೆ. ಇದು ಇನ್ನು ಬಳಿಗೆ ಬಾ ಭದ್ರೆ. ಪೌಲಸ್ಯವಂಶ ಕಲಶಾಂಬುದಿ ಚಂದ್ರನ ಇದೋ ನೋಡು ದಾನವೇಂದ್ರನ, ಇದೋ ನೋಡು ನಿರ್ಜನ ಮನೋಸಾಹವಂಗನ, ಇದೋ ನೋಡು ಸುಪ್ರಚಂಡ ಬಾಹುವಿನ, ಇದೋ ನೋಡು ಮನ್ಮತಾಂಗನ, ಇದೋ ನೋಡು ಹರಿರಾಯರ ಗಂಡ ರಾವಣ ಸಾರ್ವಭೌಮನ. ಜಾನಕಿ, ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿದೆ. ಲಂಕಾ ನಗರಕ್ಕೆ. ಇದೇನಿದು? ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಈ ಪಾಪಿ ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದು ಮಾಮನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ. ನೀವಾದರೂ ಬಂದು ನನ್ನನ್ನು ರಕ್ಷಿಸಬಾರದೆ? ಎಲ್ಲಿರುವಿರಿ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನನ್ನು ರಕ್ಷಿಸಿ. ಬೇಗನೆ ಬಂದು ಈ ಪಾಪಿಯಿಂದ ರಕ್ಷಿಸಿ. ಯಾರು? ನನ್ನ ಸ್ನೇಹಿತನಾದ ದಶರಥ ಚಕ್ರವರ್ತಿಯನ್ನು ನೆನೆಯುತ್ತಿರುವರಲ್ಲ. ಯಾರು ತಾಯಿ ನೀನು? ಅಯ್ಯ, ಹೀಗೆ ರೋಧಿಸಲು ಕಾರಣವೇನು? ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿಯು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ದಯಮಾಡಿ ನನ್ನನ್ನು ರಕ್ಷಿಸು. ಎಲ್ಲವೋ ಪ್ರಬಂಧ! ಶ್ರೀರಾಮಚಂದ್ರನಿಲ್ಲದ ವೇಳೆಯಲ್ಲಿ ಸೀತಾಮಾತೆಯನ್ನು ಕದ್ದೊಯ್ಯಲು ಬಂದಿರುವೆಯಾ? ನನ್ನೊಡನೆ ಯುದ್ಧ ಮಾಡಿ ಮುಂದೆ ಹೋಗೋ. ಎಲ್ಲವೋ ಮುದಿಹದ್ದೆ, ನೀನ್ಯಾರೆಂಬುದನ್ನು ತಿಳಿಸು. ನೀನ್ಯಾರೆಂಬುದನ್ನು ಮೊದಲು ತಿಳಿಸು. ನಾನು ದಶಗಂಟ ರಾವಣ ಸಾರ್ವಭೌಮ. ನೀನ್ಯಾರೆಂಬುದನ್ನು ತಿಳಿಸು. ನಾನು ಮಹಾಪರಾಕ್ರಮಿಯಾದ ಜಟಾಯು. ಓಹೋ, ಜಟಾಯು ಮಹಾಪರಾಕ್ರಮಶಾಲಿ ಎಂದು ಕೇಳಿರು. ಈತನೊಡನೆ ಉಪಾಯದಿಂದ ಪಾರಾಗಬೇಕು. ಇಲ್ಲವೋ ಜಟಾಯು, ನಮ್ಮಿಬ್ಬರ ಜೀವದ ನೆಲೆಯನ್ನು ಅರಿತು ಯುದ್ಧ ಮಾಡೋಣ. ಏನು ಹೇಳುವೆ? ತಿಳಿಸು. ನನ್ನ ಜೀವದ ನೆಲೆ ನನ್ನ ಎಡಗಾಲ ಉಂಗಿಸದಲ್ಲಿರುವುದು.
ನಿನ್ನ ಜೀವದ ನೆಲೆ ಎಲ್ಲಿರುವುದು? ನನ್ನ ಜೀವದ ನೆಲೆ ನನ್ನ ರೆಕ್ಕೆಯಲ್ಲಿರುವುದು. ಸರಿ, ಹಾಗಾದರೆ ಸಿದ್ಧರಾಗು ಯುದ್ಧಕ್ಕೆ. ಇದೇನಿದು ಪಕ್ಷಿರಾಜ? ನನ್ನನ್ನು ಕಾಪಾಡಲು ಬಂದು ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆ. ಹಾಗಾದ್ರೆ ನನ್ನನ್ನು ರಕ್ಷಿಸುವವರು ಈಗ ಯಾರೂ ಇಲ್ಲವೇ? ಜಾನಕಿ, ಏನು ನಿನ್ನ ಸಹಾಯಕರು ಯಾರೂ ಇಲ್ಲ ಇಲ್ಲಿ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿದೆ. ಹಳೆ ಲಂಕಾನಗರಕ್ಕೆ. ಪಕ್ಷಿರಾಜ, ಏನಿನ ಸಮಾಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ. ಜಾನಕಿ, ಹಳೆ ಲಂಕಾನಗರಕ್ಕೆ. ಶ್ರೀರಾಮಚಂದ್ರ, ಲಕ್ಷ್ಮಣ, ಇದೇನಿದೆ? ಜಾನಕಿಯವರು ಒಳನ್ನು ಬಿಟ್ಟು ಬರಬಾರದೆಂದು ಹೇಳಿದ್ದೆನಲ್ಲವೇ? ಏತಕ್ಕಾಗಿ ಬಂದೆ ಸಹೋದರ? ಅಣ್ಣ, ದೂರದಲ್ಲಿ ಆರ್ತಧ್ವನಿಯು ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ಬೇಡವೆಂದರೂ ಕೇಳದೆ ನನ್ನನ್ನು ಹವಾಜು ಶಬ್ದಗಳನ್ನಾಡಿ ಕಳಿಸಿಬಿಟ್ಟರಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿದನು. ನಡೆ, ಜಾಗ್ರತೆಯಾಗಿ ಹೋಗಿ ಸೀತೆಯನ್ನು ನೋಡೋಣ. ಆಗಲಿ ಅಣ್ಣ. ಸೀತಾ, ಜಾನಕಿ, ಅಮ್ಮ, ವೈದೇಹಿ, ಜನನೇ. ಲಕ್ಷ್ಮಣ, ಸೀತೆಯು ಎಲ್ಲೂ ಕಾಣುತ್ತಿಲ್ಲವಲ್ಲ? ಗೋದಾವರಿ ತೀರದ ನೆನ್ನಾನಾದರೂ ಇರುವಳೇನು? ಹೋಗಿ ನೋಡಿ ಬಾ. ಆಗಲಿ ಅಣ್ಣ. ಧರಣಿ ಜಾತಿ ಆದೇಶಿತೆ ಕಾಣದಾದಳೆ ರಾಮ, ಕಾಣದಾದಳೆ. ಅಮ್ಮ, ಜನನೇ. ಧರಣಿ ಜಾತಿ ಆದೇಶಿತೆ ಕಾಣದಾದಳೆ ರಾಮ.
ಆಗೈದ ತಮಗೆ ನೀವಿದ್ದ ಫಲವೇ. ರಾಮಚಂದ್ರ, ನನ್ನ ಅಪರಾಧಗಳನ್ನು ಮನ್ನಿಸಿ ಬಿಡು ಪ್ರಭು. ಅಣ್ಣ. ಲಕ್ಷ್ಮಣ, ಲಕ್ಷ್ಮಣ, ಸೀತಾ, ಸೀತಾ. ಅಣ್ಣ, ಮಾತೆಯವರು ಅಲ್ಲೆಲ್ಲಿಯೂ ಕಾಣುತ್ತಿಲ್ಲವಣ್ಣ. ಲಕ್ಷ್ಮಣ, ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವು ಇಲ್ಲದ ಸಮಯವನ್ನು ಸಾಧಿಸಿ ಜಾನಕಿಯನ್ನು ಯಾರೋ ಅಪಹರಿಸಿರುವಂತೆ ಕಾಣುತ್ತಿದೆ. ಹೀಗೇನು ಮಾಡಲು? ಎಲ್ಲಿ ಹುಡುಕಲಿ? ಹಾ, ಸೀತಾ ಎಲ್ಲಿರುವೆ? ಮನೋಹರೇ! ಆರಾಮದೊಳು ನಿನ್ನ ಆರು ಕತ್ತೊಯ್ದ ಕ್ರೂರಾನುಗಂಗಳೇ ಚೀರಿ ಕೊಂದವೋ ಕಾಣೆ.
ಅಣ್ಣ, ಇಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರುವುದು. ಇದೇನಾದ್ರೂ ಮಾತೆಯವರು ನುಂಗಿರಬಹುದೇ? ಅಪ್ಪಣೆಯನ್ನು ಕೊಟ್ಟರೆ ಇಲ್ಲೇ ಧ್ವಂಸ ಮಾಡಿ ಬಿಡುವೆ. ನಡೆ ಲಕ್ಷ್ಮಣ, ರಾಮಚಂದ್ರ, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ರಾಮ, ನಡೆ, ಯಾರೆಂದು ವಿಚಾರಿಸೋಣ. ರಾಮ, ರಾಮ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನೀ ದುರಾವಸ್ಥೆಗೆ ಕಾರಣವೇನು? ರಾಮ, ನನ್ನ ಹೆಸರು ಜಟಾಯು ಎಂದು. ಆ ದುರುಳನಾದ ರಾವಣನು ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುವಾಗ ನಾನು ಅಡ್ಡಗಟ್ಟಿದೆನು. ಆ ದುರುಳನಾದ ರಾವಣನು ಈ ದುರ್ವ್ಯವಸ್ಥೆಗೆ ಗುರಿ ಮಾಡಿದನು. ನಾನು ಈ ವಿಷಯವನ್ನು ತಿಳಿಯುವ ತನಕ ಮಾತೆಯವರು ಪ್ರಾಣದಿಂದ ಇರುವೆಂದು ಶೋಧ ಪಡೆದು ಈಗ ನನ್ನ ಕೆಲಸ ಮುಗಿಯಿತು. ನನಗೆ ಮೋಕ್ಷವನ್ನು ಕರುಣಿಸು ಪ್ರಭು, ಮೋಕ್ಷವನ್ನು. ರಾಮಚಂದ್ರ, ಜಟಾಯು, ನನಗೋಸ್ಕರ ಪ್ರಾಣ ಬಿಟ್ಟೆಯ? ಲಕ್ಷ್ಮಣ, ಅಣ್ಣ, ನೋಡಿದೆಯ? ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ನಮ್ಮ ತಂದೆಯ ಸ್ನೇಹಿತನಾದ ಈತನಂತೆ ಸಂಸಾರವನ್ನು ಮುಗಿಸಿ ನಂತರ ಸೀತಾನ್ವೇಷಣೆಯಲ್ಲಿ ತೊಡಗೋಣ. ಆಗಲಿ ಅಣ್ಣ. Yeah.
ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ಸೀತೆಗೆ ಸಿಗಲಿಲ್ಲ. ಸೀತೆಯನ್ನಗಲಿ ನಾನು ಜೀವಿಸಲು ಸಾಧ್ಯವಿಲ್ಲ ಸಹೋದರ, ಸಾಧ್ಯವಿಲ್ಲ. ಈಗೇನು ಮಾಡಲು? ಎಲ್ಲಿ ಅರಿಸಲಿ? ಸೀತಾ ಎಲ್ಲಿರುವೆ? ಮನೋಹರೇ! ಶಾಂತನಾಗು ಅಗ್ರಜ. ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವರು ಯಾರಿದ್ದಾರೆ? ನಡೆಯಣ್ಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯೋಣ. ಇನ್ನೆಲ್ಲಿ ದೊರಕುವಳು ಸೀತಾ? ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೆ ನನ್ನವಾದರೆಯ ನನ್ನ ಸೀತೆಯ ಕಂಡಿರೆ ಸೀತಾ. ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ಸೀತೆಯೇ ಸಿಗಲಿಲ್ಲ. 14 ವರ್ಷ ವನವಾಸಗಳನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯವರು ರಾಮ ರಾಮ ಸೀತೆಯಲ್ಲಿ, ಜನಕ ಸುದ್ದಿ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲು? ಇಲ್ಲ ಸಹೋದರ, ಈ ಅಪಮಾನವನ್ನು ಸಹಿಸಿಕೊಂಡು ಬದುಕಿರಲಾರ. ಅದು ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಉರುಳಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಶಾಂತನಾಗಿಕೊಂಡು ನಾನು ಹೇಗೆ ಜೀವಿಸಲಿ? ನಡೆಯಣ್ಣ, ನಾನು ಸಹ ನಿನ್ನನ್ನು ಹಿಂಬಾಲಿಸುತ್ತೇನೆ. ಓ ಆಂಜನೇಯ, ಆಂಜನೇಯ! ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ! ಬಂದೆ ಬಂದೆ ಬಂದೆ. ಅದು ಅಲ್ಲಿ ನೋಡು, ಯಾರೋ ಇರುವ ರಾಜಕುಮಾರರು ಕದಂಬನೆಂಬ ರಾಕ್ಷಸನನ್ನು ಪರ್ವತವೆಂದು ಭ್ರಮಿಸಿ ಹತ್ತಿರ ಹೊರಟಿರುವರು. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆಂದು ತಿಳಿಸಿ ಅವರನ್ನು ಹಿಂದಕ್ಕೆ ಕರೆದುತ್ತ. ಹಾಗೆ ಆಗಲಿ. ಓ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಪರ್ವತಾಕೃತಿಯಲ್ಲಿರುವ ರಾಕ್ಷಸನು. ಹತ್ತಬೇಡಿ, ಹಿಂತಿರುಗಿ ಹಿಂತಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ? ಲಕ್ಷ್ಮಣ, ಅಣ್ಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಇಬ್ಬರು ಸೇರಿ ಸೀಳಿ ಹಾಕೋಣ. ಆಗಲಿ ಅಣ್ಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಸ್ಥಳವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತವೆ. ಆದ್ದರಿಂದ ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗೋಣ. ಅಣ್ಣ, ನೊಂದು ಬೆಂದ ನಿನ್ನ ಮನಸ್ಸಿಗೆ ಇಲ್ಲಿ ಸಮಾಧಾನ ಸಿಗುವುದಾದರೆ ಹಾಗೆ ಆಗಲಿ ಅಣ್ಣ. ಬನ್ನಿ, ವಿಶ್ರಾಮಿಸಿ.